साक्षात् परब्रह्म तस्मै श्री गुरुवे नमः। ओम श्री सत्तुपासिये नमः। ओम श्री सत्तुपासिये नमः। ओम श्री सत्तुपासिये नमः। ಸದ್ಗುರು ಸೇವೆಯ ಮಾಡಣ್ಣ, ದೀನರ ಸೇವೆಯ ಬಿಡಬೇಡಣ್ಣ, ಭವಸಾಗರ ದಾಟಿಸುವ ಕಾಣಣ್ಣ, ಗುರುಪಾದವ ಬಿಡದೆ ಹಿಡಿಯಣ್ಣ, ಇಂತಿರಲು ಸಾಹಿತ್ಯವ ನೀಡದೆ ಇರುವನೇನಣ್ಣ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಅನುಭವಗಳನ್ನ ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಎಲ್ಲಾ ಭಕ್ತರ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ ಈ ಕಾರ್ಯಕ್ರಮ. ಅಣ್ಣ, ನಿಮ್ಗೆ ಶರಣು. ಈ ದಿನ ಇವತ್ತು ನಿಮ್ಮ ಅನುಭವಗಳನ್ನ, ಅಪ್ಪನ ಜೊತೆ ನಿಮ್ಗೆ ಆದಂತ ಪರಿಚಯ, ಅಪ್ಪನ ಒಡನಾಟದಿಂದ ಈ ಶುರುವಿಂದ ಇಲ್ಲಿಯವರೆಗೂ ನಿಮ್ಗೆ ಯಾವ್ದೋ ಅನುಭವ ಆಗಿದೆ, ಏನಾಗಿದೆ, ಅಪ್ಪನ ಜೊತೆ ಒಡನಾಟ ಹೇಗಿತ್ತು, ಅದನ್ನೆಲ್ಲ ನಮ್ ಜೊತೆ ಹಂಚ್ಕೊಳ್ಳಿ ಅಣ್ಣ. ಅದಕ್ಕಿಂತ ಮುಂಚೆ ನಿಮ್ ಬಗ್ಗೆ ನಾವು ಸಾಕಷ್ಟು ಕೇಳ್ಪಟ್ಟಿದೀವಿ. ನೀವು ದೀನರನ್ನ, ತುಂಬಾ ಕಷ್ಟದಲ್ಲಿದ್ದವ್ರನ್ನ, ಅವ್ರನ್ನೆಲ್ಲ ತುಂಬಾ ಸೇವೆಯನ್ನ ಮಾಡ್ಕೊಂತ ಬಂದಿದ್ದೀರಾ. ಆ ಸೇವೆ ನಮ್ಮ ಅಪ್ಪನ ತಲುಪಿದೆ. ಅದಕ್ಕೆ ನಿಮ್ಗೆ ಇವತ್ತು ಇಂಥ ಒಂದು ಅಪ್ಪನ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ಹಂಚ್ಕೊಳ್ಳುವಂತ ಒಂದು ಸೇವೆ ಸಿಕ್ಕಿದೆ. ಇದನ್ನ ನೀವು ಭಕ್ತಿಪೂರ್ವಕವಾಗಿ ಅದನ್ನ ಮಾಡ್ಕೊಳ್ಳಿ ಅಣ್ಣ, ಸ್ವಲ್ಪ ಮಾಡ್ಕೊಳ್ಳಿ. ಶ್ರೀ ಸತ್ಉಪಾಸಿಯೇ ನಮಃ. ನನಗೆ ಅಪ್ಪನ ಪರಿಚಯ ಹೇಗೆ 2021ರಲ್ಲಿ ಶ್ರೀಮತಿ ಪಂಕಜರವರು ದೊಡ್ಡೇರಿಗೆ ಹೋಗೋಣ ಬನ್ರಿ ಅಂತೇಳಿ ನಮ್ಮ ಮನೆಗೆ ಬಂದು ಕರೆದ್ರು. ನಮಗಷ್ಟು ಗೊತ್ತಿರ್ಲಿಲ್ಲ. ಚಳ್ಳಕೆರೆ ಹತ್ರ ದೊಡ್ಡೇರಿ ಅಂತಿದೆ, ಬನ್ನಿ ಅಂತ ಹೇಳಿದ್ರು. ಅವಾಗ ನಾವು ಏನು ಅಲ್ಲಿ ಬಂದ್ರೆ ಏನಾಗುತ್ತೆ ಅಂತ ಕೇಳಿದ್ವಿ. ಇಲ್ಲ, ತುಂಬಾ ಒಳ್ಳೇದಾಗುತ್ತೆ, ನೀವು ಬನ್ನಿ ಅಂತ ಹೇಳಿದ್ರು. ಅವಾಗ ನಾವು ಅಪ್ಪೋರ್ದ ಒಂದು ಫೋಟೋ ನೋಡಿದ್ವಿ. ಅಪ್ಪೋರ ಕೊರಳಲ್ಲಿ ಒಂದು ನಾಗಸರ್ಪದ್ದು ಇತ್ತು. ಅದನ್ನ ನೋಡಿ ನನಗೆ ಇವ್ರು ಯಾರು ದೊಡ್ಡ ಮಹಾನುಭಾವರೇ, ಮಾರಿ ದೊಡ್ಡವರು ಅಂತೇಳಿ ನನಗೆ ಅವತ್ತೇ ಮಸ್ತ್ ತಿಳ್ಕೊಂಡೆ. ಅವಾಗ ಶ್ರೀಮತಿ ಪಂಕಜರವರು ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು, ನಮ್ಮ ಮನೆ, ನನ್ನ ಹೆಂಡತಿ ಎಲ್ಲ ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಮನಸ್ಸಿಗೆ ತುಂಬಾನೇ ಮನೋಲ್ಲಾಸ ಆಯ್ತು, ಒಂಥರ ದಿಗ್ಭ್ರಮೆ ಆಯ್ತು. ಆಮೇಲೆ ಗುರುಗಳನ್ನ ಕಾಣ ಅಂತ ಒಂದು ಕಾತುರ ಬಂತು. ಆಮೇಲೆ ನಾನು ಹೋಗಿ ಗುರುಗಳನ್ನ ನೋಡಿದ್ರೆ ನನಗೆ ಮನಸ್ಸಿನಲ್ಲಿ ಏನೇನೋ ಮೂಡುತ್ತು. ಗುರುಗಳು ಅಂದ್ರು ಹಿಂಗಿರ್ತಾರ, ನಾನೆಲ್ಲ ತುಂಬಾ ಹೈಫೈ ಆಗಿ ಭಾರಿ ಜೋರಾಗಿರ್ತಾರೆ ಅಂದ್ರೆ, ಅವರು ಕುರ್ಚಲುಗಡ್ಡ ಟುವಲ್ ಉಟ್ಕೊಂಡು ಸಾಮಾನ್ಯರಂತೆ ಅವರು ಎಲ್ಲಡಿಕೆ ಹಾಕೊಂಡು ಕೂತಿದ್ರು. ಅವಾಗ ನಾವು ಹೋಗ್ಬೇಕಾದ್ರೆ ನಿಮ್ ಭಕ್ತರು ಅಂತೇಳಿ ನಮ್ಮನ್ನ ನೋಡಿದ್ವಿ. ನಾವು ಹೋಗ್ತಿದ್ದಂಕ್ಲೆ ಇವರೇ ಗುರುಗಳು ಅಂದ್ರು. ಅವಾಗ ನಾವು ಅವರಿಗೆ ಕೈ ಮುಗಿದ್ವಿ. ಅವರು ಆಯ್ತು ಅಂತೇಳಿ ಹಿಂಗೆ ಆಶೀರ್ವಾದ ಮಾಡಿ ಪ್ರಸಾದ ಮಾಡೋಗ್ರಿ ಅಂತ ಹೇಳಿದ್ರು. ಆಮೇಲೆ ಅದನ್ನೆಲ್ಲ ನಾವು ಸುತ್ತರಿದ್ವಿ, ನೋಡಿದ್ವಿ. ಅದಾದ ನಂತರ ಬೇರೆಯವರೆಲ್ಲ ಅಲ್ಲಿದ್ದಂಥ ಹಿರಿಯರೆಲ್ಲ, ಅಲ್ಲಿ ಔದುಂಬರ ಮರ ಇದೆ, ನಿಮ್ಮ ಪ್ರಾರ್ಥನೆಗಳಿದ್ರೆ ಅಲ್ಲಿ ಸುತ್ತರ್ದಿ ಮಾಡ್ಕೊಳ್ರಿ ಅಂತೇಳಿ ನಮಗೆ ತಿಳಿಸಿದ್ರು. ಆಯ್ತು ಅಂತೇಳಿ ನಾವು ಸುತ್ತರ್ದಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಮ ಇವತ್ತಿನವರಿಗೆ ದೊಡ್ಡೇರಿ ಅಂದ್ರೆ ನಮಗೆ ಏನೋ ಒಂಥರ ಖುಷಿ. ಅಪ್ಪ ನೋಡ್ಬೇಕು ಅಂದ್ರೆ ಏನೋ ಒಂಥರ ಖುಷಿ. ಅಲ್ಲಿ ನನ್ನ ಅನುಭವದ ತಕ್ಕಂತೆ ಒಂದು ಕಾರ್ಯಕ್ರಮದಂತೆ ಇನ್ನೊಂದು ಯಾವತ್ತೂ ನಡೆದೇ ಇಲ್ಲ. ಇವತ್ತು ಏನ್ ಕಾರ್ಯಕ್ರಮ ನಡೆದಿರ್ತಿದೆ, ನಾಳೆ ಅದು ವಿಶೇಷವಾಗಿ ಇವತ್ತಿಗಿಂತ ಹೆಚ್ಚಿನದಾಗಿರುತ್ತೆ. ಈ ತರ ಒಂದು ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದಾರೆ. ದಿನಕ್ಕೂ 100 ಜನ 1000 ಜನ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಆಮೇಲೆ ಆ ಒಂದು ಗುರು ಮಠದಲ್ಲಿ ನಾನ್ ನೋಡ್ದಂಗೆ ಯಾವುದೇ ಒಂದು ಹಣಕಾಸು ಕಾಣಿಕೆ ಆಗ್ಲಿ, ಅಥವಾ ಹೂವಿನ ಮಾಲೆ ಆಗ್ಲಿ, ಅಥವಾ ಹಣ್ಣುಕಾಯಿ ಆಗ್ಲಿ, ಏನು ತಗೊಂಡೋಗಂತದಿಲ್ಲ. ಎಂತ ದೀನ ದಲಿತ ಬಡವ ಬಲ್ಲಿದನ್ನು ಕೂಡ ನೇರವಾಗಿ ಹೋಗ ಅಂತ ಒಂದು ಮಠ ಆಗಿದೆ. ಅದು ಎಲ್ಲರಿಗೂ ಮುಕ್ತವಾಗಿ ಮಠ ಆಗಿದೆ. ಮತ್ತೆ ಅಲ್ಲಿ ಊಟ ಉಪಚಾರ ಎಲ್ಲದನ್ನೂ ಕೂಡ ಅವರು ಸಂತೃಪ್ತಿಯಾಗಿ ಕೊಟ್ಟು, ಅಲ್ಲಿ ವಿಶೇಷ ಕಾರ್ಯಕ್ರಮಗಳಿದ್ದಾಗ ಮಲ್ಗಕ್ಕೂ ಕೂಡ ಜಾಗ ಎಲ್ಲ ಕೊಟ್ಟು ಒಳ್ಳೆ ಸೌಖ್ಯದಿಂದ ಇದೆ. ಇದು ನಮ್ಮ ಮನಸ್ಸಿಗೆ ತುಂಬಾ ಇಡಿಸಿ ನಾವು ಕೂಡ ಇಲ್ಲಿ ಒಂದು 2023ರಲ್ಲಿ ಒಂದು ಸತ್ಸಂಗ ನಮ್ಮ ಮನೆ ಪಾಲಿಗೆ ಬಂತು ಮಾಡಬೇಕು ಅಂತೇಳಿ. ಅವಾಗ ನಾವು ಅದನ್ನ ನಮ್ಮ ಮನೆಗೋಸ್ಕರ ಮಾಡಿದ್ರೆ ನಮ್ಮ ಮನೆಗೆ ಮಾತ್ರ ಆಗುತ್ತೆ. ನಾವು ಊರಿನರಿಗೆ ಆದಷ್ಟು ಜನಕ್ಕೆ ನಾವು ಇದನ್ನ ತಲುಪಿಸ್ಬೇಕು ಅಂತೇಳಿ
ಹೊಸಬಾವಿ ಹತ್ರ ತರೀಕೆರೆ. ತರೀಕೆರೆ, ಹ್ಮ್. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಹೊಸಬಾವಿ ಹತ್ರ ಮಾಡಿದ್ವಿ. ಅವಾಗ ಶಿವಮೊಗ್ಗದಿಂದ ಎಲ್ಲ ಜನ ಬಂದ್ರು. ಹ್ಮ್. ಸುಮಾರು 2,500 ಜನ ಹ್ಮ್. ಆ ಕಾರ್ಯಕ್ರಮಕ್ಕೆ ಹ್ಮ್. ಬಂದಿದ್ರು. ಅದೇ ಜೋರಾಗಿ ಮಾಡ್ಸಿದ್ರಿ. ದಾವಣಗೆರೆ, ಶಿವಮೊಗ್ಗ ಎಲ್ಲ ನಾವಿಲ್ಲೆಲ್ಲ ಫ್ಲೆಕ್ಸ್ ಕಟ್ಟಿ ಅಪ್ಪರು ಫೋಟೋ ಮೆರವಣಿಗೆ ಮಾಡಿ ಹ್ಮ್. ಕುಂಭಾಭಿಷೇಕ ಎಲ್ಲ ಮಾಡಿ, ಹ್ಮ್. ಆಮೇಲೆ ಅಪ್ಪರೇ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅವಾಗ ಹ್ಮ್. ಸಾಧು ಸಂತರು ಸಮಾವೇಶ ಇದ್ದಿದ್ರಿಂದ ಅವ್ರು ಬರೋಕ್ಕಾಗ್ಲಿಲ್ಲ. ಹ್ಮ್. ತನ್ಮಯನಂದ ಅಪ್ಪವ್ರನ್ನ ತುಮಕೂರ್ನವ್ರನ್ನ ಇಲ್ಲಿಗೆ ಕಳಿಸ್ಕೊಟ್ರು. ಬಾರಿ ತುಂಬಾ ಯಶಸ್ವಿಯಾಗಿ ತನ್ಮಯನಂದ ಅಪ್ರು ಬಂದಿದ್ರು. ಅಪ್ಪರು ಬಂದಿದ್ರು. ಹ್ಮ್. ಬಂದಾಗ ಅದು ಯಶಸ್ವಿ ಕಾರ್ಯಕ್ರಮ ಆಯ್ತು. ಹ್ಮ್. ಅದು ಹೆಂಗಾಯ್ತು ಅಂತೇಳಿ, ಅದು ಏನಾಯ್ತು, ನಮ್ಮ ಪಾಲಿಗೆ ಬಂದಿದ್ದು ನಾನು ಒಬ್ಬನೇ ದುಡ್ಡು ಖರ್ಚು ಮಾಡ್ಬೇಕು ನಾ ಎಲ್ಲೋ ನನಗೊಂಥರ ಮನಸ್ಸಿನಲ್ಲಿ ಇತ್ತು. ಹ್ಮ್. ಅದೇನೋ ಬರುತ್ತೆ ಅಂತೇಳಿ ಅದು ನೋಡಿದ್ರೆ ಅಪ್ಪವರು ನನಗೆ ಆ ಅವಕಾಶ ಕೊಡ್ಲೇ ಇಲ್ಲ. ಅಪ್ಪವರು ಕ್ಷಣಕ್ಕೂ ನಾನ್ ಕೊಡ್ತೀನಿ ಅಂತೇಳಿ ಜನ ಬಂದು ಎಲ್ಲರೂ ಒಂದೇ ಹೆಜ್ಜೆ ಮುಂದೆ ಬರ್ತಿರೋದು ಅಪ್ಪ. ಅದರಲ್ಲಿ ನಮ್ಮ ತರೀಕೆರೆ ಶಾಸಕರ ಧರ್ಮಪತ್ನಿಯಾದ ಶ್ರೀಮತಿ ವಾಣಿ ಶ್ರೀನಿವಾಸರವರು ಅವರಾಗೆ ಖುದ್ದಾಗಿ ನನ್ನನ್ನು ಕರೆಸ್ಕೊಂಡು, ನೋಡಪ್ಪ ಇಂತಿಂತದಕ್ಕೆ ಇಷ್ಟಕ್ಕೆ ನಾನು ಖರ್ಚು ಕೊಡ್ತೀನಿ ಅಂದ್ರು. ನಾನು ಹಂಗು ಅಕ್ಕ ಇರ್ಲಕ್ಕ ಅಂತಂದೆ. ಆ ಕಾರ್ಯಕ್ರಮ ನಡೆದ್ರು ಕೂಡ ಇಸ್ಕೊಂಡಿರ್ಲಿಲ್ಲ. ನನ್ನ ಫೋನ್ನಲ್ಲಿ ವಾಯ್ಸ್ ಮೆಸೇಜ್ ಹಾಕಿ, ಮಂಜುಳ ನೀನ್ ದುಡ್ಡು ಇಸ್ಕೊಂಡು ಹೋಗಲ್ಲಿ ಯಾಕೆ ಕಟ್ ಕಳಿಸ್ತೀನಿ ಅನ್ನೋ ಹೇಳೋ ಮಾತನ್ನು ಹೇಳೋದು ವಾಯ್ಸ್ ಮೆಸೇಜ್ ಅಲ್ಲಿ. ಅದನ್ನ ದುಡ್ಡು ಕಟ್ ಕಳಿಸಿದ್ರು. ಆ ಕಾರ್ಯಕ್ರಮ ಮಾಡಿದ್ದು ನನಗೆ, ನಾನು ಎಷ್ಟರಾಗ್ಲಿ ನಾವು ಅಂದ್ರೆ ಅಪ್ಪ ಅವ್ರ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಮಾಡಿದ್ವಿ. ಅಂದ್ರೆ ನಾನು ಒಬ್ನೆಲ್ಲ ತುಂಬಾ ಎಲ್ಲ ರಮೇಶ್ ಅಣ್ಣ, ಎಲ್ಲ ಸುರೇಶ್ ಅಣ್ಣ, ಇನ್ನೂ ಬೇರೆ ಆಂಜನಣ್ಣ, ತುಂಬಾ ಜನ ಅದಕ್ಕೆಲ್ಲ ಸಹಕಾರಿಯಾಗಿ ನನಗಿಂತ ಅತಿ ಹೆಚ್ಚಿನ ಕೆಲಸ ಮಾಡೋದು. ಅಪ್ಪರು ಅವ್ರದ್ದು ನಾವು ಅವ್ರದ್ದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಹೊರೆ ಅನ್ಸೋದಿಲ್ಲ. ಮತ್ತೆ ಆ ಥರದ ಅಪ್ಪರು ನಮ್ಮ ಮನಸ್ಸಿಗೆ ಒಲಿದ್ರು, ನಮಗೆ ಒಲಿದ್ರು ಅಂದ್ರೆ ನಮ್ಮ ಬಾಳು ಪಾವನ ಆಗಿ ಹೋಗುತ್ತೆ. ಅದು ನನಗೆ ಸ್ವತಃ ಗೊತ್ತಾಗಿದೆ. ಅಂದ್ರೆ ಅದನ್ನ ಕಂಡ್ಕೊಂಡಿದ್ದೀನಿ. ನಾನು ದೊಡ್ಡೇರಿ ಮಟ್ಟಕ್ಕೆ ಹೋಗಿ ಅಲ್ಲೇ ಸಾಮಾನ್ಯರಲ್ಲಿ ಸಾಮಾನ್ಯ ಭಕ್ತನಾದ ಮೇಲೆ ನನಗೆ ಅಲ್ಲೊಂದು ಅವಕಾಶನೂ ಕೊಟ್ಟರು. ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಪ್ಪವ್ರ ಜೊತೆಗೆ ಒಂದು ವೇಷ ತೋರಿಸಿದ್ರು ನನಗೆ. ಶಿವರಾತ್ರಿಯಲ್ಲಿ ಇದು ಕನ್ನೇಶ್ವರ ಸ್ವಾಮಿ ಬಾಗ್ಲಲ್ಲಿ ದೊಡ್ಡ ಕಡ್ಗ ಇಟ್ಕೊಂಡು ನಿಲ್ಲ ಅಂತ ಒಂದು ಅವಕಾಶ ಕೊಟ್ಟು, ಅವತ್ತು ನಾನು ಅತ್ಯಂತ ಪುಣ್ಯವಂತ ಅಂತೇಳಿ ನಾನು ಅವತ್ತು ಭಾವಿಸಿದೆ. ಯಾಕೆಂದ್ರೆ ಅದು ಅಷ್ಟು ಜನದೊಳಗೆ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯನೂ ಕೂಡ. ಅಂತ ಒಂದು ಘಟನೆನೂ ಇದು ಕಾರ್ಯಕ್ರಮದಲ್ಲಿ ಅಂತ ಒಂದು ವಿಶೇಷತೆನೂ ಆಯ್ತು. ಅದಾದ ನಂತರ ನಾನು ತುಂಬಾ ಸ್ವಲ್ಪ ಗಾಬರಿವಂತನಾಗ್ತಿದ್ದೆ. ನಾನು ಎಷ್ಟು ಹತ್ತಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರಿಂದ ಎಲ್ಲ ನಾನು ಸಹಿ ಅನಿಸ್ಕೊಂಡಿದ್ರು ಕೂಡ ಎಲ್ಲೋ ಒಂಥರ ನಾನು ಗಾಬರಿ ಆಗ್ತಿದ್ದೆ. ಈ ಮಟ್ಟಕ್ಕೆ ಹೋದ್ಮೇಲೆ ಅಪ್ಪರು ನನ್ನ ಬಾಳನ್ನ ಬೇರೆ ಕಡೆಗೆ ತಿರುಗಿಸಿದ್ರು ಅಂತೇಳಿ ನಾನು ಈ ಸಂದರ್ಭದಾಗ ಹೇಳ್ಬೇಕಾಗುತ್ತೆ. ನಾನು ಸುಮಾರು 35 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೆ. ನಾನಂದ್ರೆ ಈ ಜನಗಳಿಗೆ, ಈ ಪ್ರಪಂಚಕ್ಕೆ ನನ್ನ ಕಣ್ಣಿಗೆ ಕಂಡಿರ್ಲಿಲ್ಲ. ಈ ಅಪ್ಪರ ಹತ್ರ ಹೋದ್ಮೇಲೆ ನನಗಿನ್ನೂ ಅತ್ಯಂತ ಸಮಾಜ ಸೇವೆ ಮಾಡ್ಲಿಕ್ಕೆ ಅಪ್ಪರೇ ಒಂದು ಮುಕ್ತವಾಗಿ ಅವಕಾಶ ಕೊಟ್ಟರು. ಯಾರು ಅಸ್ಪೃಶ್ಯರಿರ್ತಾರೆ, ಅಸಹಾಯಕರಿರ್ತಾರೆ, ಸಮಾಜದಲ್ಲಿ ದೂಡಲ್ಪಟ್ಟಿರ್ತಾರೆ, ತಾಯಿ ತಂದೆನ ಮಕ್ಕಳು ಯಾರು ಹೊರಗೆ ದಬ್ಬಿರ್ತಾರೆ, ಈ ತರದರೆಲ್ಲ ನನಗೆ ಏನೋ ಅಪ್ಪರು ನನಗೆ ಅವಾಗ ಅಪ್ಪರು ಇದಕ್ಕೆ ಹೋಗ್ತಾ ಇದ್ದೆ. ಅವ್ರ ಆಶೀರ್ವಾದದಿಂದಲೇ ನನಗೆ ಬೇರೆ ರಾಜ್ಯದಲ್ಲಿ ವಿಮಾನದಲ್ಲಿ ಕರ್ಕೊಂಡೋಗಿ ಡಾಕ್ಟರೇಟ್ ಕೂಡ ಅಂತ ಒಂದು ಅವಕಾಶನೂ ಅಪ್ಪರು ಮಾಡ್ಕೊಟ್ರು ನನಗೆ. ಅದಾಗ್ದಲೇ ನನಗೆ ಈ ಕೇಳ್ತಾ ಇರ್ತಾರೆ ನನಗೆ ಜನ, ಈ ತರೀಕೆರೆ ತಾಲೂಕಿಗೆ ನಮ್ಮ ಡಾಕ್ಟರ್ ಹರ್ಷ ಡಾಕ್ಟ್ರು ನನಗೆ ಹೇಳಿದ್ದಾರೆ, ಶಾಸಕರೇ ಬಿಟ್ರೆ ನಿನಗೆ ಎಷ್ಟಲ್ಲಪ್ಪ ಸನ್ಮಾನ. ಮೊನ್ನೆ ಹೇಳ್ತಾ ಇದ್ರು ಎಲ್ಲ ಅಪ್ಪವ್ರ ಆಶೀರ್ವಾದ ಕೇಳ್ತಾ ಇರ್ತಾರೆ. ಅಪ್ಪವ್ರನ್ನ ಅವ್ರನ್ನ ನೆನೆಸ್ಕೊಂಡು ನಾವ್ ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಅಪ್ಪವ್ರಿದಾರೆ ನಮ್ಮ ಪರವಾಗಿ ಅಂತೇಳಿ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಅಪ್ಪವ್ರು ನಮ್ಮಿಂದ ದೂರ ಆಗ್ತಾರೆ ಖಂಡಿತ. ಆದ್ರೆ ನಾವು ಅವರು ಎಲ್ಲಾರೇ ಇರ್ಲಿ ಅವರ ಜ್ಞಾಪನಿಸ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಮತ್ತೆ ಅಣ್ಣ ಇದು ಹೇಳಿದ್ರಿ, ಈಗ ಇದಾಯ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ ಸೇವೆ ಆಯ್ತು, ಇದನ್ನೆಲ್ಲ ಇದ್ ಮಾಡಿದ್ರಿ. ದೀನರು, ಅನಾಥರು, ಯಾರ್ಯಾರು ರೋಡಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನೀವು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರಾ, ಅವ್ರಿಗೆ ಆಶ್ರಮಕ್ಕೆ ಸೇರಿಸ್ತಾ ಇದ್ದೀರಾ. ಬಹಳ ಒಳ್ಳೆ ಕೆಲಸ, ಗುರು ಮೆಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಾ ನೀವು. ಅದ್ರ ಜೊತೆಗೆ ನೀವು ನಿಮ್ಮ ಮತ್ತೆ ಅಪ್ಪನ ಒಡನಾಟ ಶುರು ಆದ್ಮೇಲೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ್ದಾದ್ರು ಪ್ರಸಂಗಗಳು ನಡೆದಿದ್ಯಾ? ಅಪ್ಪನ ಕೃಪೆ ಆಗಿರುವಂತ ಒಂದು ಯಾವ್ದಾದ್ರು ಪ್ರಸಂಗಗಳಾಗಿದ್ಯಾ? ತುಂಬಾ ಕಷ್ಟದಲ್ಲಿ ಒಂದು ಸಂಕಟದಲ್ಲಿದ್ದಾಗ ಅಪ್ಪ ಬಂದು ಪರಿಹಾರ ಮಾಡಿರೋದು, ಆತರ ಏನಾದ್ರು ಇದೆಯಾ? ಅದನ್ನ ಹಂಚ್ಕೊಳ್ಳಿ. ಬೇಕಾದಷ್ಟು ಹಿಂದೆಲ್ಲ ಆಗಿದ್ದು.
ಗುರುಮಠಕ್ಕೆ ಹೋಗಿ ದೊಡ್ಡೇರಿ ಅಪ್ಪವ್ರನ್ನ ಕಂಡ್ರೆ ಹ್ಮ್. ಅವ್ ಯಾವ ಬರೋದೇ ಇಲ್ಲ, ಅವತ್ತಿನ ದಿವಸಕ್ಕೆ ಲಾಸ್ಟ್ ಆಗ್ತವೆ ಅಂತ ನಾನು ಭಾವಿಸಿದ್ದೀನಿ. ಅಪ್ಪನ ದರ್ಶನ ಅಪ್ಪನ ಮಾತ್ರದಿಂದಲೇ ಎಲ್ಲ ಪರಿಹಾರ ಆಗುತ್ತೆ. ದರ್ಶನದಿಂದ ಹ. ನಿಜವಾದ ಭಕ್ತ ಶ್ರೀ ಸತ್ ಉಪಾಸ್ಯವರು ಮುದ್ದು ಮಲ್ಲಯ್ಯಗೆ ನಿಜವಾದ ಭಕ್ತ ಆದ್ರೆ ಅವ್ರ ಬಡ್ಡಿಗೆ ಹೋಗಿ ನೋಡ್ಲೇಬೇಕು ಅಂತೇನಿಲ್ಲ, ಅವ್ರ ಆಶೀರ್ವಾದ ನಾವೆಲ್ಲೇ ಇದ್ರೂ ಸಿಗುತ್ತೆ. ಅವತ್ತಿನಿಂದಲೇ ಯಾವುದೇ ಕಷ್ಟಗಳು ನಮ್ಮಿಂದ ದೂರ ಆಗಿದಾವೆ. ಇನ್ನೊಂದು ನನ್ನ ವೈಯಕ್ತಿಕ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ, ಅಪ್ಪರು ನನಗೆ ದೊಡ್ಡ ಭಾಗ್ಯ ಕೊಟ್ಟಿದ್ದಾರೆ ಅನ್ನೋದು ಈ ಸಮಾಜದಲ್ಲಿ ನನಗೆ ಹಲವಾರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ, ನನಗೆ ನನ್ನ ಮಗನಿಗೆ ಹೆಂಡತಿಯಾಗಿ ಸೊಸೆಯಾಗಿ ಕಳ್ಸಿದ್ರೆ ಅವಳಿವತ್ತು ಸೊಸೆ ಅಲ್ಲ, ನನ್ನ ಮಗಳಾಗಿ ತುಂಬಾ ಅಪ್ಪರ ಕೃಪೆಯಿಂದ ನನಗೆ ಅದೊಂದು ದೊಡ್ಡ ಸೌಭಾಗ್ಯ ಸಿಕ್ಕಿದೆ. ಅದೊಂದು ಅಪ್ಪರ 100% ನನ್ನ ಇಡೀ ನಾನು ಅಪ್ಪರೇ ಕೊಟ್ಟಿರೋಂಥ ಭಾಗ್ಯ ನನಗೆ. ನನ್ನ ಈ ಕ್ಷಣಕ್ಕೂ ನನಗೆ ಸೊಸೆ ಅಲ್ಲ, ಮಗಳು, ಅದು ಅಪ್ಪರ ಭಾಗ್ಯ ನನಗೆ. ನಾನು ಅದನ್ನು ಯಾವತ್ತಿದ್ರೂ ಹೇಳ್ತಲೇ ಇರ್ತೀನಿ. ಏಕೆಂದ್ರೆ ಗುರು ಕರುಣಿಸಿದ್ರೆ ಎಷ್ಟೊತ್ತು ಏನಾದ್ರೂ ಕೂಡ ಬಂಡೆ ಆದ್ರೂ ಸಿಲೆ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಗುರು ಏನು ಬಂದು ದುಡ್ಡೇ ಕೊಡಬೇಕು ಅಥವಾ ಆಸ್ತಿನೇ ಕೊಡಬೇಕು ಅಂತೇನಿಲ್ಲ, ಆರೋಗ್ಯ ಕೊಟ್ಟರು ಸಹ, ಪರಿಸರದಾಗ ಒಳ್ಳೆ ಜನ ಸ್ನೇಹಿತರು ಕೊಟ್ಟರು ಸರಿ, ಪ್ರತಿ ದಿವಸ ಅದು ಮನಸ್ಸು ನಿರ್ಮಲವಾಗಿರೋ ಅಂತ ಒಂದು ಇದು ಕೊಟ್ರೆ ಅದೇ ಒಂದು ಭಾಗ್ಯ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ, ಗುರುಮಠಕ್ಕೆ ಹೋಗ್ತಿದೀವಿ, ನನಗೆ ದುಡ್ಡು ಕೊಡಬೇಕು, ಬಂಗಾರ ಕೊಡಬೇಕು, ಆಸ್ತಿ ಕೊಡಬೇಕು ಅನ್ನೋದು ಅಂತಲ್ಲ, ಒಳ್ಳೆ ನಿರ್ಮಲತೆ ಇರೋ ಅಂತ ಒಬ್ಬ ಮನುಷ್ಯನ ಸ್ನೇಹಿತರು ಮಾಡಿಸೋರು ಸರ್. ನೆಮ್ಮದಿ ಜೀವನ ಈ ಪ್ರಪಂಚದಲ್ಲಿ ಅತಿ ಮುಖ್ಯ. ನೆಮ್ಮದಿ ಮುಂದೆ ಯಾವುದು ಇಲ್ಲ. ಅದಕ್ಕೆ ಈಗ ನಾ ಕಂಡ್ಕಂಡಂತೆ ತುಂಬಾ ಈಗ ನಮ್ಮೂರಿನ ಶಾಸಕರು, ಅವ್ರ ಕುಟುಂಬನೂ ಕೂಡ ಈ ಅಪ್ಪರ ಭಕ್ತರಾಗಿರೋದು. ಯಾಕೆಂದ್ರೆ ಅಪ್ಪರ ಶಕ್ತಿ, ಅಪ್ಪರ ಆಶೀರ್ವಾದ, ಅಪ್ಪರು ಮಾಡ್ತಾ ಇರೋಂತ ಸಮಾನತೆಯಿಂದ ಎಲ್ಲರನ್ನೂ ಕಂಡು ಒಂದು ಆಶೀರ್ವಾದ ಮಾಡ್ತಾ ಇರೋದಿದೆಯಲ್ಲ, ಅದನ್ನ ಕಂಡ್ಕಂಡೆ ಮತ್ತೆ ಇಷ್ಟೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಪ್ಪರಿಗೆ ಭಕ್ತರಾಗಿ ಅವ್ರ ಸೇವೆ ಮಾಡ್ತಾ ಇರೋದು ಅಲ್ವಾ. ಅದ್ ಬಂದ್ಬಿಡುತ್ತೆ ಅಪ್ಪನಲ್ಲಿರೋ ಗುಣಗಳು. ಈಗ ನಾವು ಒಂದು ಸರಿ ಅಪ್ಪನ ಶರಣಾಗಿ ಅಪ್ಪನ ಭಕ್ತ ಅಂತ ಅನ್ಸ್ಕೊಂಡ್ರೆ, ಅಪ್ಪ ಅವ್ರು ಹೇಳ್ಕೊಡೋದೇ ಬೇಡ, ಎಲ್ಲಾ ಗುಣಗಳು ಸಂತಾನಕ್ಕೆ ಬಂದ್ಬಿಡುತ್ತೆ. ಎಲ್ರಿಗೂ ಸಮಾನವಾಗಿ ನೋಡ್ಬೇಕು, ಎಲ್ರು ಚೆನ್ನಾಗಿ ಪ್ರೀತಿಯಿಂದ ಕಾಣ್ಬೇಕು, ಆ ಎಲ್ಲಾ ಭಾವನೆಗಳು ಬಂದ್ಬಿಡುತ್ತೆ. ಹಾಗೆ ನೋಡಿ, ನೀವು ಸೊಸೆ ತುಂಬಾ ಇದಾಗಿ ಸಿಕ್ಕಿದ್ದಾರೆ, ತುಂಬಾ ಒಳ್ಳೆ ಸೊಸೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರಿ. ಅದೇ ಬೇಕಲ್ವಾ? ಎಷ್ಟೋ ಜನ ಆ ವಿಚಾರವಾಗಿ ಜಗಳ ಆಡ್ತಾರೆ. ದಿನನಿತ್ಯ ನೆಮ್ಮದಿ ಇಲ್ದಲೆ ತಂದೆ ತಾಯಿ ದೂರ ಆಗಿರೋದು, ಮಗ ಸೊಸೆ ಬೇರೆ ಕಡೆ ಹೋಗಿರೋದು, ಇಷ್ಟೆಲ್ಲಾ ಸಮಸ್ಯೆಗಳಿರುತ್ತೆ. ನಿಮ್ಗೆ ಅಂತ ಒಂದು ತೊಂದರೆ ಏನು ಕೊಡ್ತಾರೆ ಅಪ್ಪ ಅದೊಂದನ್ನ ಕರುಣಿಸಿದ್ದಾರೆ. ನನಗದು ಇಡೀ ಜೀವಮಾನದಾಗೆ ಅದು ದೊಡ್ಡ ವಿಚಾರ. ನನಗಿಂತ ನಾನಾದ್ರ ಈಗ ಹೆಂಗೆ ಇರ್ತೀನಿ, ನನ್ನ ಹೆಂಡತಿ ಪ್ರತಿ ಸಾಯಂಕಾಲ ಅಪ್ಪವ್ರನ್ನ ಗನಾನುಸಾರ ಭಾವ ಅದನ್ನೆಲ್ಲ ಓದ್ಲೇಬೇಕು. ಅಪ್ಪನೂ ಪ್ರತಿನಿತ್ಯ ಜೀವನದಲ್ಲಿ ನಾನು ಫಸ್ಟ್ ಏಡ್ ಕೆಲೆ ಅಪ್ಪರ ಬುಕ್ಸ್ ಎಲ್ಲ ಓದ್ಬೇಕಾರೆ ಅಪ್ಪರ್ ಕಷ್ಟಪಟ್ಟಿರೋಂಥದ ನಾವು ಒಂದು ಕ್ಷಣಕ್ಕೂ ಕೂಡ ಕಷ್ಟಪಟ್ಟಿಲ್ಲ ಅಂತೇಳಿ ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ಅಪ್ಪವರು ಈ ಮಟ್ಟಕ್ಕೆ ಬರ್ಬೇಕಾರೆ ಅವರು ಗುರುಗಳು ಅವರಿಗೆ ಓದ್ಬಾರದನ್ನೆಲ್ಲ ಓದಿಸಿದ್ದಾರೆ, ಓದಿದಿರಲ್ಲ ಅದನ್ನ. ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಅಷ್ಟು ಕಷ್ಟಪಟ್ಟದಿಗೆ ಇವತ್ತು ಅವರು ದೈವಾಂಶ ಸಂಭೂತರಾಗಿ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡ್ತಾ ಇರೋದು. ಅಂದ್ರೆ ನಮ್ ದಿನನಿತ್ಯ ಜೀವನದಲ್ಲಿ ಇದನ್ನ ತೊಡಗಿಸ್ಕೋಬೇಕು, ನಾವು ಪಾರಾಯಣಗಳನ್ನ ಹೆಚ್ಚಾಗಿ ಮಾಡ್ಬೇಕು. ಈಗ ನಿಮ್ಮ ಮನೇಲಿ ಕೂಡ ಪಾರಾಯಣಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಅದು ಹೇಗ್ ನಡೀತಾ ಇದೆ? ಡೈಲಿ ಭಜನೆ ಮಾಡ್ತೀರಾ, ಪಾರಾಯಣ ಮಾಡ್ತೀರಾ? ಅದು ಗುರು ಮಾರ್ಗಕ್ಕೆ ನೀವು ಹೇಳಿದ್ರಿ, ಅಲ್ಲೇ ಹೋಗ್ಬೇಕು ಅಂತೇನಿಲ್ಲ, ನಾವ್ ಇದ್ದಲ್ಲಿಗೆ ಗುರುನ್ ಕಾಣ್ಬೇಕು ಅಂತ ಹೇಳಿದ್ರಿ. ಆ ಮಾರ್ಗದಲ್ಲಿ ಹೇಗ್ ನಿಮ್ಮನ್ನ ತೊಡಸ್ಕೊಂತ ಇದ್ದೀರಾ? ನನಗೆ ಗೊತ್ತಿಲ್ಲದ ರೀತಿ ನಮ್ಮ ಮನೆಗೆ ಎದ್ದ ತಕ್ಷಣ ನನ್ನ ಹೆಂಡತಿ, ನನ್ನ ಧರ್ಮಪತ್ನಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗ್ತಾಳೆ. ಈ ಒಂದು ದಿವಸನೂ ತಪ್ಪಿಲ್ಲ, ಈ ಅಪ್ಪರದೇ ರೆಕಾರ್ಡ್ ಎಲ್ಲ. ನಾನು ಮಲಗಿದ್ರು ಕೂಡ ಅದನ್ನ ಆ ರೆಕಾರ್ಡ್ ಅನ್ನ ಕೇಳ್ತಲೇ ಎದ್ದಾಳ್ಬೇಕು, ಆ ತರದನ್ನ ರೆಕಾರ್ಡ್ ಹಾಕಿರ್ತಾಳೆ. ಆಮೇಲೆ ಸಾಯಂಕಾಲದ ಹೊತ್ತು ದೇವ್ರ ಮನೆಯಲ್ಲಿ ಹೋಗಿ ಅಪ್ಪರ ಬುಕ್ಸ ಓದೋದು, ಪಾರಾಯಣ ಮಾಡೋದು, ಈ ತರ. ಆಮೇಲೆ ಶಿವಮೊಗ್ಗ, ಭದ್ರಾವತಿ ಮತ್ತೆ ಈ ಬೀರೂರು, ತರೀಕೆರೆಗೆ ಎಲ್ಲೇ ಸತ್ಸಂಗ ನಡೆದ್ರು ಕೂಡ ಆ ಕ್ಷಣಕ್ಕೆ ಅಲ್ಲಿಗೆ ಹೋಗೋ ಅಂತ ಒಂದು ಇದು ಅಲ್ವಾ. ಆಮೇಲೆ ಈ ಯಾರದೇ ಮನೆಗೆ ಸತ್ಸಂಗ ಮಾಡ್ಲಿ, ಅಲ್ಲಿ ಹೋದಾಗ ಎಷ್ಟು ಮನಸ್ಸಿನಲ್ಲಿ ಇದು ಬರುತ್ತೆ, ಒಂದು ಮನಸ್ಸಿನ ನ್ಯೂನ್ಯತೆಗಳು, ಇದು ನಂದೇ ಮನೆನೋ, ನಂದೇ ಸ್ವಂತ ಮನೆನೋ, ಅಪ್ಪ ನಡೀತಾ ಇದೆ. ಆಮೇಲೆ ಇಲ್ಲಿ ನಾನು ಹಲವಾರು
ಈ ರಾಜ್ಯದಲ್ಲಿ ಹಲವಾರು ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಹ್ಮ್ ಈ ಅಪ್ಪರ ಸತ್ಸಂಗದ ಕಾರ್ಯಕ್ರಮದಲ್ಲಿ ನಾನು ಇದನ್ನು ಹೇಳ್ಬಾರ್ದು ಆದರೂ ಹೇಳ್ತೇನೆ. ಹ್ಮ್ ಯಾರೇ ತಾಯರ್ ಕಂಡ್ರು, ಅಕ್ಕ ತಂಗಿಯರು, ತಾಯಂದಿರು, ಆ ಕ್ಷಣಕ್ಕೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಮೂಡುತ್ತೆ ಅಲ್ಲ. ಆ ಭಾವನೆ ತುಂಬ ಅಲ್ಲಿ ನಾನು ಕಂಡ್ಕೊಂಡಂಗೆ. ಅಪ್ಪರು ಸಿಕ್ಕಿರೋದು ಈ ಭಾಗದ ಭಕ್ತರಿಗೆ ಪುಣ್ಯನೇ ಕೂಡ. ಆ ಮಠ ಸಿಕ್ಕಿರೋದು ಪುಣ್ಯನೇ ಕೂಡ. ಜಾತ್ಯತೀತವಾಗಿ, ಹ್ಮ್ ಧರ್ಮಾಧಾರಿತವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಅವರು ನಮಗೆ ಕರುಣಿಸಿದ್ದಾರೆ. ಅವರು ನಮ್ಮ ಊರಿಗೆ ಹಲವಾರು ಬಾರಿ ಬಂದು ಇದ್ದಾರೆ. ಅದು ನಮ್ಮ ಊರಿನ ಪುಣ್ಯನೂ ಕೂಡ. ಅವ್ರು ಎಲ್ಲೆಲ್ಲಿ ಅವ್ರ ಪಾದ ಸ್ಪರ್ಶ ಆಗುತ್ತೆ ಅಲ್ಲೆಲ್ಲ ಶಾಂತಿ, ನೆಮ್ಮದಿ, ಇಡೀ ಊರೇ ಸುಭಿಕ್ಷವಾಗಿರುತ್ತೆ. ಸೌಕರ್ಯ, ಹ್ಮ್ ಆಮೇಲೆ ಅವರ ಯಶಸ್ವಿಗಳು ಪ್ರತಿಯೊಂದು ಆಗ್ತವೆ. ಆಮೇಲೆ ಅವ್ರದನ್ನ ಬೇರೆಯವರು, ನಾನು ಅಲ್ಪ ಸ್ವಲ್ಪ ನೋಡಿದ್ದೀನಿ, ತುಂಬಾ ನೋಡಿರೋ ತುಂಬಾ ಜನ ಇದ್ದಾರೆ. ಹ್ಮ್ ಭಕ್ತರನ್ನ ಅವರು ದೊಡ್ಡ ದೊಡ್ಡ ಹ್ಮ್ ಧರ್ಮಕ್ಷೇತ್ರಗಳಿಗೆ ಒಟ್ಟಿಗೆ ಕರ್ಕೊಂಡು ಹೋಗ ಅಂತ ಗುರು ಯಾರ ಇದ್ರೆ ಅದೇ ಶ್ರೀ ತನ್ನೊಟ್ಟಿಗೆ ಸತ್ ಕರ್ಕೊಂಡು ಉಪಾಸಿ ಹೋಗ್ತಾರೆ. ಅವರು. ನಿಜವಾಗ್ಲೂ ಅದು ನಿಜ, ಖಂಡಿತ. ನನ್ನ- ನನ್ನಪ್ಪ ತನ್ನೊಟ್ಟಿಗೆ ಎಲ್ರನ್ನೂ ಬರ್ರಿ ಅದು ಗುರುಗಡ್ಡೆಗೆ ನನ್ನ- ಹೋಗ್ಬೇಕಾದ್ರೆ ಅಷ್ಟೇ ನನ್ನ- ಎಲ್ರಿಗೂ. ಒಂದು ಕಾರ್ಯಕ್ರಮದಲ್ಲಿ ಪುಳಕಿತ ಆಗಿದ್ದೆ. ಅವ್ರದ್ದು ಸ್ಟೋರಿ, ಅವ್ರದ್ದು ಕತೆ ಹೇಳಿದಾಗ ಹ್ಮ್ ಇವರು ಅದು ಹೇಳ್ಬೋದಲ್ಲ ಇಲ್ಲಿ, ಹೇಳಿ. ಶ್ರೀಶೈಲಕ್ಕೆ ಹೋಯ್ದ್ರಂತೆ. ಹ್ಮ್ ಶ್ರೀಶೈಲಕ್ಕೆ ಅಪ್ಪವರು. ಆಮೇಲೆ ಎಲ್ಲ ಊಟ ಮಾಡಿ ಹ್ಮ್. ಮಲಗಿದ್ರಂತೆ. ಆಮೇಲೆ ಎಲ್ಲ ಪಾತ್ರೆ ಗೀತ್ರೆ ತೊಳೆಯೋದು ಎಲ್ಲ ಮುಗ್ದೋಯ್ತಂತೆ. ಹ್ಮ್ ಹ್ಮ್ ಸ್ವಲ್ಪ ಎಲ್ಲ ದಬ್ಬ ಹಾಕಿರೋ ಪಾತ್ರೆ ಒಳಗೆ ಸಾಂಬಾರು ಅನ್ನ ಇತ್ತಂತೆ. ಹ್ಮ್. ಅಪ್ಪರ ಜೊತೆ ಹೋದರೆಲ್ಲ ಮಲಗಿದ್ರಂತೆ. ಹ್ಮ್. ಆಮೇಲೆ ಅಪ್ಪರು ಎಚ್ಚರಿಕೆಗೆ ಇದ್ರಂತೆ. ಹ್ಮ್. ಆಮೇಲೆ ಅಪ್ಪರು ಹೊರಗೆ ಹೋಗ್ತಾ ಇರೋದ ಇವ್ರು ನಿದ್ದೆಗಣ್ಣಿಂದ ನೋಡಿದ್ದಾರೆ. ಹ್ಮ್. ಅದು 2 ಗೇಟ್ಗಳಿದ್ವು ಅಂತೆ. ಹ್ಮ್. ಅಪ್ಪವ್ರ ಹತ್ತಿಂದ ಬರ್ತಾ ಹ್ಮ್. ಒಬ್ಬ ಕುರೂಪಿ ಮನುಷ್ಯ, ಕೈ ಮೈಯೆಲ್ಲ ಗಾಯ ಆಗಿರೋ ವ್ಯಕ್ತಿನ ಹ್ಮ್. ಕೈ ಇಟ್ಕೊಂಡು ಒಳಕ್ಕೆ ಕರ್ಕೊಂಡು ಬಂದ್ರಂತೆ. ಹ್ಮ್. ಆಮೇಲೆ ಅಲ್ಲಿ ಏನಪ್ಪ ಇಷ್ಟೊತ್ತ ಹೋಗಿ ಯಾರನ್ನ ಕರ್ಕೊಂಡ್ ಬರ್ತಾರೆ ಎಲ್ಲಾದ ಭಿಕ್ಷುಕನ ಅಂತ ಹ್ಮ್ ನೋಡಿದ್ರಂತೆ. ಅದು ನಾನು ಹೇಳಿದದ್ದನ್ನ ನಾನು ಹೇಳ್ತಾ ಇದ್ದೀನಿ. ಹ್ಮ್ ಹ್ಮ್ ಅವಾಗ ಅಲ್ಲಿದ್ದರಿಗೆಲ್ಲ ಅಪ್ಪರ್ ಬಂದ್ರು ಅಂತೇಳಿ ಎಲ್ಲ ಬಡ ಬಡ ಎದ್ರಂತೆ. ಹ್ಮ್. ಆಮೇಲೆ ಅಲ್ಲಿದ್ದರಿಗೆ ನೋಡಪ್ಪ ಒಂಚೂರು ಊಟಕ್ಕೆ ಇಡ್ರಪ್ಪ ಅಂತ ಹೇಳಿದ್ರಂತೆ. ಅಲ್ಲಿ ಎಲ್ಲೂ ಊಟ ಇಲ್ಲ. ಆಮೇಲೆ ಆ ತೊಳೆಯೋ ಜಾಗದಾಗ ಹೋಗಿ ಇಟ್ಟಿದ್ರಂತಲ್ಲ, ಅದರಲ್ಲಿ ಸ್ವಲ್ಪ ತಳದಾಗಿದ್ದನ್ನ ಸಾಂಬಾರು ತಂದು ಇಟ್ರಂತೆ. ಯಾರಿಗೆ ಅಪ್ಪವ್ರು ಕರ್ಕೊಂಡ್ ಬಂದಿದ್ರಲ್ಲ, ಭಾರಿ ಗಲೀಜಾಗಿರಂಪ ಇದ್ರಲ್ಲ, ಅವ್ರು ಹೆಂಗ್ ಬೇಕು ಹಂಗೆ ಉಣ್ಣೋದು, ಹಿಂಗ್ ಒರೆಸ್ಕೊಳೋದು, ಕೈಯೆಲ್ಲ ಗಾಯ ಗಜ್ಜಿ ಬಜ್ಜಿ ಎಲ್ಲ ಇದಾಯ್ತಂತೆ. ಹಿಂಗೆಲ್ಲ ಉಂಡು ಹಿಂಗೆಲ್ಲ ಇದಕ್ಕೆಲ್ಲ ಒರೆಸ್ಕೊಂಡು ಇದ್ ಮಾಡಿದ್ರಂತೆ. ಆಮೇಲೆ ಅವ್ರ ಆಯ್ತು ಅದೇನೋ ಪಪ್ಪು ಬಿಡು ಅಂತಂದ್ರಂತೆ. ತೆಲುಗಲ್ಲಿ ಸಾಂಬಾರಿಗೆ ಪಪ್ಪು ಅಂತಾರಂತೆ. ಆಮೇಲೆ ಎಲ್ಲ ಆಯ್ತು, ಇದನ್ನಪ್ಪ ಹಿಂಗ್ ಕರ್ಕೊಂಡ್ ಬಂದಾರೆ ಅಂತ ಅವ್ರು ಮಾತಾಡ್ತಿದ್ರಂತೆ. ಆಮೇಲೆ ಊಟ ಮಾಡಿದ ತಕ್ಷಣನೇ ಅವರು ಎತ್ತಿ ಹೋದ್ರಂತೆ. ಆ ಎದ್ದೋಗಿ ಫಸ್ಟ್ನೇ ಗೇಟಾಗಿ ಹಿಂಗ್ ಬಂದ್ರಂತೆ. ಆಮೇಲೆ ಆ ಕಡೆ ಇನ್ನೊಂದ್ ಗೇಟಿಗೆ ಹೋಗಿ ಮತ್ತೆ ಹಿಂಗ್ ಬಂದ್ರಂತೆ. ಅಲ್ಲಿ ಪ್ರಜ್ವಲವಾದ ಬೆಳಕು ಬರ್ತಂತೆ. ಇಲ್ಲಿ ಇದ್ದರೆಲ್ಲ ಅಪ್ಪಗೆ ಯಾರಪ್ಪ ಅವರು ಯಾರಪ್ಪ ಅಂದಾಗ, ಇನ್ಯಾರಪ್ಪ, ಇವನೇ ಶ್ರೀಶೈಲ ಅಯ್ಯೋಪ್ಪ ಮಲ್ಲಿಕಾರ್ಜುನ. ಭಗವಂತ. ಅಂದ್ರೆ ಅಪ್ಪರು ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿನೇ ಕೈ ಇಟ್ಕೊಂಡ್ ಬಂದಿರೋ ಕಥೆನ ನಮಗೆ ಅಲ್ಲಿ ಹೇಳಿದ್ರು. ನಾವು ಅದನ್ನ ಕೇಳಿದ್ದು. ಈಗ ಯಾರಿಂದ ಸಾಧ್ಯ? ನಾವು ಅಪ್ಪನಿಂದ ಮಾತ್ರ ಸಾಧ್ಯ. ಅದು ನನ್ನ ಮನಸ್ಸಿನಾಗೆ ಅದು ತುಂಬಾ ಅದು ಉಳಿದಿದೆ. ಇನ್ನು ಅವರು ಆ ಪರಮಾತ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಬಂದಿರೋ ರೂಪನ ನೋಡು, ಭಕ್ತರಿಗೆ ದರ್ಶನ ಕೊಟ್ಟಿರೋದು. ಅವನು ಯಾವ ಇದಾಗಿದ್ದಾನೆ ಅಂದ್ರೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನನಗೆ ಈಗ ಮೊನ್ನೆ ಒಬ್ಬ ವ್ಯಕ್ತಿ ಕೆಳಗಲ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಅಂಗಡಿಗಳು ಅಷ್ಟು ಬಾಕ್ಲಾಕ್ಬಿಟ್ಟಿದ್ರು. ನನಗೆ ಹೇಳಿದ್ರು ಒಂದು 10-15 ದಿವಸದಿಂದ ಅವನು ಕರ್ಕೊಂಡು ಹೋಗು ಅಮ್ಮ, ನಿಮ್ ತಾಯರ್ ಕೈಯಿಂದಲೂ ಇನ್ಫ್ಲೂಯೆನ್ಸ್ ಮಾಡಿಸಿದ್ರು. ಆ ಮನುಷ್ಯಂದು ಕಾಲಾಗೆಲ್ಲ ಗಾಯ ಆಗಿ ನನಗೆ ಅದನ್ನ ನೆನಪು ಬಂತು. ಇರ್ಲಿ, ಆಮೇಲೆ ಅವನನ್ನ ತುಂಬಾ ದೂರ ಅವ್ನ ಬಡ್ಡಿಗೆ ಯಾರೋ ಬರ್ತಿರಲಿಲ್ಲ, ಅಂಗಡಿಗಳೇ ಬಾಕ್ಲಾಕ್ಬಿಟ್ಟಿದ್ರು. ಅವಾಗ ಅದೆಲ್ಲ ನೆನಪು ಬಂತು. ಅವನನ್ನ ಕರ್ಕೊಂಡೋಗಿ ಓಡಾಗಿಲ್ಲ ಎಲ್ಲ ಆಗಿದ್ದ. ಕುಮಾರ್ ಅಂತೇಳಿ ನನ್ನ ಹೆಸರು. ಅವನನ್ನ ಬಿಟ್ಟು ಬಂದೆ. ಆಮೇಲೆ ಅವ್ನು ದೈವದಿನ ಆದ ಅಲ್ಲಿ ಆದ್ರೂ ಅವ್ರನ್ನ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಿರಲ್ಲ. ನನಗೆ ಬೈಕಲ್ಲಿ ನೋಡಿದ್ರೆ ತರೀಕೆರೆ ಡಾಕ್ಟರ್ಗಳೆಲ್ಲ ನನಗೆ ಸೇಫ್ಟಿ ಇದ್ರು. ಮಾಸ್ಕ್ ಹೆಂಗ್ಲೋಸ್ ಕೊಟ್ಟಿದ್ದಾರೆ. ಅವೇ ನನ್ನ ಆಸ್ತಿ ಬೈಕಲ್ಲಿ ಇದ್ದಿರೋದು. ನನ್ನ ಬೈಕಲ್ಲಿ ತುಂಬಾ ಜನ ನೀನು ಎಚ್ಚರಿಕೆಯಿಂದ ಇರಪ್ಪ, ತೀರಾ ಹಂಗೆಲ್ಲ ಎತ್ಕೋಬೇಡ
ಅಂತ ಹೇಳ್ತಾರೆ. ಎಷ್ಟೆಷ್ಟು 8-9 ದಿವಸದಿಂದ ಮಹಿಳೆಯರು ಅಲ್ಲೇ ಇರ್ತಾರೆ. ಅದಕ್ಕೆ ನನಗೆ ಮಹಿಳಾ ಸಂಘಗಳೆಲ್ಲ ಕರೆದು, ಈಗ ಮೊನ್ನೆ ಬೇಲೂರವರೆಲ್ಲ ಕರೆದು ಅವ್ರು ಇನ್ನರ್ ವೀಲು ಎಲ್ಲ ಪ್ರತಿಯೊಬ್ಬರು ನನಗಲೇ ಅದಕ್ಕೆ ಹೋಗ್ಲೇಬಾರ್ದು ಅಂತಿದ್ವಿ. ಈಗ ನಾಳೆ ಕೂಡ ಬೆಂಗಳೂರಲ್ಲಿ ನನಗೆ ಅವಾರ್ಡ್ ಇದೆ. ನೋಡಿ ಎಷ್ಟು ನಾಳೆ ಅವಾರ್ಡು, ಇವತ್ತು ನಿಮ್ ಜೊತೆ ಅಪ್ಪನ ಅನುಭವ. ಅಪ್ಪನ ಆಶೀರ್ವಾದ ಇದ್ರೆ ಪ್ರತಿ ದಿವಸನೂ ಮೇಲಿರೋ ಅಂತ ಮೆಟ್ಲೆ ಸಿಕ್ತು ಹೊರತು ಇಳಿಸಲ್ಲ. ನಿಜ. ಸತ್ ಉಪಾಸಿ ಮುದ್ದು ಮಲೆ ಇದಾರಲ್ಲ, ಖಂಡಿತ ಸಾಮಾನ್ಯರಲ್ಲ. ಅದ್ರಾಗೆ ಜನಕ್ಕೆ ಸಾಮಾನ್ಯರಂತೆ ಕಾಣ್ತಾರೆ. ಹೌದು, ಅಷ್ಟೇ. ಸಾಮಾನ್ಯನಂತೆ ಕಣ್ಣಿಗೆ ಅದು ನನಗೆ ಎಲ್ಲೋ ಕಣ್ಣೆ ನಮ್ಮ ಅದಿದೆಯಲ್ಲ, ಯಾವಾಗ್ಲೂ ಅದನ್ನ ಕಂಡು ಕೇಳ್ತಾ ಇರ್ತೀನಿ. ಎಲ್ಲರಿಗೂ ಅಭಯ ನೀಡ ಇವು ಇದಾರಲ್ಲ, ಅದನ್ನ ನಾನು ಬೇರೆ ಆಡ್ಬೇಕಾರೆಲ್ಲ ಅದನ್ನ ನಾನು ನನ್ನ ಮನಸ್ಸಲ್ಲೇ ತುಂಬಾನೇ ಆಡ್ಕೊಂತೀನಿ. ಒಬ್ಬನೇ ಇದ್ದಾಗ ಅದನ್ನ ಹೇಳ್ತೀನಿ, ಒಬ್ಬನೇ ಇದ್ದಾಗ ಅದನ್ನ ಕೇಳ್ತೀನಿ. ಇನ್ನೊಂದೊಂದು ಸೌಭಾಗ್ಯ ಮತ್ತೆ ಪುಣ್ಯ ಅಂದ್ರೆ ಏನೈತೆ, ಪ್ರತಿ ದಿವಸ ನಾನು ಈ ಅಪೂರ್ವ ಇದನ್ನ ಹಾಡನ್ನ ಕೇಳ ಅಂತ ಒಂದು ಸೌಭಾಗ್ಯ ನನಗಿದೆ. ಮನೇಲಿ ಯಾವಾಗ್ಲೂ ಅದು ರನ್ನಿಂಗ್ ಅಲ್ಲೇ ಇರುತ್ತೆ. 100% ನಾನು ಏನ್ ಮಾಡೋದು ನಮ್ಮ ಮನೆಯವ್ರು ಬಿಡೋದಿಲ್ಲ, ಹಾಕೇ ಹಾಕ್ತಾರೆ. ಬೆಳಗಿನ ಜಾವ ಅದು ಹಾಕ್ಲೇಬೇಕು. ಅದ್ರ ಮೂಲಕನೇ ನಮ್ಮ ಮನೆ ಜೀವನ ಇದಾಗೋದು. ಆಮೇಲೆ ಎಷ್ಟೋ ನನಗೆ ಅಡೆತಡೆಗಳು ಬರೋ ಅಂತವೆಲ್ಲ ಅಪ್ಪನ ಕೃಪೆಯಿಂದ ನನಗೆ ಇವತ್ತಿನವರೆಗೆ ಯಾವುದು ಬಂದಿಲ್ಲ. ಯಾಕೆಂದ್ರೆ ನಾನು ತುಂಬಾ ಜನ ಹೇಳ್ತಾರೆ, ನೀನು ಹುಡುಗಾಟ ಆಡ್ತಾ ಇದೀಯ, ನೀನು ಮನುಷ್ಯನ ಬಾಳಿನ ಜೊತೆಗೆ ಹುಡುಗಾಟ ಆಡ್ತಿರೋದು, ನಾಳೆ ದಿವಸ ಎಚ್ಚರಿಕೆಯಿಂದ ಇರು. ಯಾರು ತುಂಬಾ ಆಗದೆ ಇದ್ದವ್ರು ಕಂಪ್ಲೇಂಟ್ ಕೊಟ್ಟು ಏನಾರ ಮಾಡಿದ್ರೆ ಏನ್ ಮಾಡ್ತೀಯ ಅಂತಾರೆ. ಅದನ್ನೆಲ್ಲ ಮೀರಿ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ. ಅದಕ್ಕೆ ಅಪ್ಪರ ಆಶೀರ್ವಾದ ಯಾವಾಗ್ಲೂ ಅಪ್ಪನ ಸ್ಮರಣೆ ಮಾಡ್ತಿರ್ತಾರ. 100%. ಶ್ರೀ ಸತ್ ಉಪಾಸಿ. ಈಗ ನೀವು ನನ್ನ ಬೈಕ್ ನೋಡಿದ್ರು ಅದೇ, ನನ್ನ ಬೈಕ್ ನೋಡಿದ್ರೆ ಅದ್ ಹೆಸರು ಓದ್ಲೇಬೇಕಲ್ಲ. ನಾನು ನಮ್ಮ ಮನೆಯೊಳಗೆ ಇದ್ರ ಮೇಲೆಲ್ಲ ಅಂಟ್ರಸ್ ಇದೀವಿ, ಶ್ರೀಪಾದವಲ್ಲವರು ಶ್ರೀ ಸತ್ ಉಪಾಸಿಯೇ ನಮಃ ಅಂತೇಳಿ. ನಮ್ಮ ಮನ್ಸೊಳಗೆ ಇರ್ಬೇಕಾದ್ರೆ ಅಪ್ಪ ಎಲ್ಲೆಲ್ಲೂ ತುಂಬಿಕೊಂಡಿದ್ದಾರೆ. ಅವ್ರಿಲ್ಲ ಅಂದ್ರೆ ಬೇರೆ ಏನಿಲ್ಲ. ಮತ್ತೆ ಆಮೇಲೆ ಅಪ್ಪರ ಆಹಾರ ಭಾರಿ ಮೆಚ್ಚಿಗೆ ಅಂದ್ರೆ ನಮಗೆಲ್ಲ ಪೃಷ್ಠಾನು ಉಣಿಸಿ ಅವರು ಮುದ್ದೆ ಮತ್ತೆ ಮುಳಗಾಯಿ ಚಟ್ನಿ ಅಲ್ವಾ, ಎಲ್ಲ ಗುರು ಎಲ್ಲಾ ಸತ್ಸಂಗದಲ್ಲೂ ಅದನ್ನೇ ಮಾಡೋದು. ನಾವು ವಿಧ ಬರೋ ಭಕ್ತರಿಗೆಲ್ಲ ಎಲ್ಲಾ ತರದ ಅಡಿಗೆ ಮಾಡ್ತಿರ್ತೀವಿ. ಅಪ್ಪನ ನೈವೇದ್ಯ ಇಡೋದು ಮಾತ್ರ ನಾವು ಮುದ್ದೆ ಹಾಗಾಗಿ. ಮತ್ತೆ ಏನಾದ್ರು ಅನುಭವಗಳನ್ನ ತುಂಬಾ ಆಗಿರೋದನ್ನ ಗುರುಕೃಪೆನ ಏನಾದ್ರು ಹೇಳ್ಕೊಳಕ್ ಇಷ್ಟಪಡ್ತೀರಾ? ಆಗಿದೆ ನಮಗೆಲ್ಲ. ನಾನು ಇವತ್ತಿನ ಜನರೇಷನ್ ಅವನ್ನೆಲ್ಲ ಕೇಳಕ್ ಇಷ್ಟಪಡ್ತಾರೋ ಇಲ್ಲ ಗೊತ್ತಿಲ್ಲ. ನಮಗೆ ವೈಯಕ್ತಿಕವಾಗಿ ಈ ರಾತ್ರಿ ಹೊತ್ತು ಹಗಲೊತ್ತಲ್ಲೇ ಕಣ್ಣಂಗೆ ಕಟ್ಟಿದಾರಪ್ಪ ಅವರು. ಆಮೇಲೆ ಅಪ್ಪವ್ರದ್ದು ಎಲ್ಲರ ನಾವು ದೊಡ್ಡೇರಿಗೆ ಹೋಗ್ಬೇಕು ಕಾರ್ಯಕ್ರಮ ಐತೆ ಅಂದ್ರೆ ನಾನು ಒಂದೊಂದ್ ದಿವ್ಸ ಗಟ್ಟಲೆ ನಿದ್ದೆ ಮಾಡಿಲ್ಲ. ಸತ್ಸಂಗ ಮಾಡ್ಬೇಕಾದ್ರೆ ಒಂದು ಹೆಚ್ಚಿಗೆ ಒಂದು 20 ದಿವಸ ನಿದ್ದೆ ಮಾಡಿರ್ಲಿಲ್ಲ ನಾವು. ಅದೇ ಸತ್ಸಂಗದ ಬಗ್ಗೆ ವಿಷಯ ಹೇಳಿದ್ರಿ, ಬಹಳ ಜೋರಾಯ್ತು. ನೀವು ಬೆಂಗಳೂರಿಂದ ಎಲ್ಲ ಊರ್ ತರಿಸಿದ್ರಿ. ಬೆಂಗಳೂರಿಂದ ತರಿಸಿ ಇಲ್ಲಿ ಒಂದು 2.25 ಮೆರವಣಿಗೆ ಇದೇ ಬೀದಿಯಲ್ಲಿ ಮೆರವಣಿಗೆ ಹೋಗಿದ್ದು. ಆಮೇಲೆ ವಿಡಿಯೋ ಮಾಡಿದ್ದು, ಪತ್ರಿಕೆ ಎಲ್ಲ ಹಾಕ್ಸಿದ್ದು, ನಂತರ ಪತ್ರಿಕೆಲ್ಲ ಪತ್ರಿಕೆಗಳೆಲ್ಲ ಇಟ್ಕೊಂಡಿದ್ದೀನಿ. ಫ್ಲೆಕ್ಸ್ ಎಲ್ಲ ಕಟ್ಸಿದ್ದು. ಅದಕ್ಕೆ ಯಾರ್ದು ಹೆಸರು ಬೇಡ, ಕಾಂಟ್ಯಾಕ್ಟ್ ಒಬ್ಬರದು ನಂಬರ್ ಯಾರಿಗಾರ ಗೊತ್ತಾದರಿಗೆ ಲೊಕೇಶನ್ ಹಾಕಕ್ಕೆ ಅಂತೇಳಿ ರಮೇಶ್ ಅಣ್ಣ ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಮಾಡಿದ್ವಿ. ಆಮೇಲೆ ಅಂತ ಒಂದು ಸತ್ಸಂಗ ಕಾರ್ಯಕ್ರಮ ಮಾಡ್ಬೇಕಾದ್ರೆ ತುಂಬಾ ಜನ ಅದು ನಮ್ದಿದು ಅಂತೇಳಿ ಎಲ್ಲಾ ಸಹಕಾರ ಕೊಟ್ರು. ಯಾರು ಕೇಳಿಲ್ಲ ಕೊಡ್ರಿ ಅಂತೇಳಿ ಅವರೇ ಕೊಟ್ರು. ಮತ್ತೆ ವಾಲಂಟಿಯರ್ಗೆ ಈ ಅಡಿಗೆ ಮಾಡೋದು ಅದೆಲ್ಲ ಅವರೇ ಮಾಡಿದ್ರು. ಪ್ರತಿಯೊಬ್ರು ಈ ಒಬ್ಬೊಬ್ರು ಭಕ್ತರದು ಒಂದೊಂದು ಆಲೋಚನೆಗಳಂತೆ ನಡೆಯಿತು. ಮೆರವಣಿಗೆ ಮಾಡೋಣ ಅಂದ್ರು ನಾನು ಬೇಡಪ್ಪ ಅದಕ್ಕೆಲ್ಲ ಇದು ಇಲ್ಲ ಮಾಡ ಆಯ್ತು ಓಕೆ. ಮತ್ತೆ ಅದಕ್ಕೆ ಬ್ಯಾಡ್ ಸೆಟ್ ಬರ್ಬೇಕು ಅಂದ್ರು ಬೇಡಪ್ಪ ಯಾಕೆ ನಾನು ಕೊಡ್ತೀನಿ ಬಿಡ್ರಿ. ವಿಡಿಯೋ ಕವರೇಜ್ ಮಾಡ್ಬೇಕು ಸುಮ್ಕೆ 2,000 ರೂಪಾಯಿಗೆ ನಾವು ಕೊಡ್ತೀವಿ. ಅವ್ರು ಹೇಳ್ತಿದ್ದು ಅಲ್ಲಿ ಊಟಕ್ಕೆ ನಾವ್ ಹಾಕಿಸ್ತೀವಿ ಇವ್ರೆ ಎಲ್ಲ. ಆಮೇಲೆ ಮುದ್ದೆ ಮತ್ತೆ ಮುಳುಗಾಯ್ದಿದ್ದು ಪ್ರತಿ ಒಂದನ್ನು ಇವರು ಶಾಸಕರು ಮನೆಗೆ ಪೂರ್ತಿ ಅಲಂಕಾರದ್ದು ಹೂವಿಂದು ಪ್ರತಿ ಒಂದನ್ನು ನಾವು ಕೇಳಿರ್ಲಿಲ್ಲ. ಹೀಗಾಗಿ ಪ್ರತಿಯೊಬ್ರು ಕೂಡ ಆ ಒಂದು ಸತ್ಸಂಗಕ್ಕೆ ಅವತ್ತು ಅಪ್ಪರು ತರೀಕೆರೆಗೆ ಪ್ರಪ್ರಥಮವಾಗಿ ಬರ್ಬೇಕಾಗಿತ್ತು. ದೊಡ್ಡೇರಿ ಒಳಗೆ ಸಾಧು ಸಂತರು ಸಮಾವೇಶ ಇಟ್ಟಿದ್ರಿಂದ ಇಲ್ಲಿ ಬರಕ್ಕಾಗ್ಲಿಲ್ಲ. ತನ್ಮಯಾನಂದ ಗುರುಗಳನ್ನ ಇಲ್ಲಿಗೆ ಕಳಿಸ್ಕೊಟ್ರು. ಅವತ್ತಿನ ದಿವಸ ತುಂಬಾ ಜನಕ್ಕೆ ಅಲ್ಲಿ ಹೊಸಬಾವಿ ಹತ್ರ ಮಾಡಿದ್ದು ಕಾರ್ಯಕ್ರಮ ಏನ್ ಉದ್ದೇಶ ಅಂತಂದ್ರೆ,
ಈಗ ದುಡ್ಡು ಎಲ್ಲರ ಹತ್ರನೂ ಇರುತ್ತೆ, ಹ್ಮ್ ಬಟ್ ಹೋಗ ಮನ್ಸಿರಲ್ಲ. ಹ್ಮ್ ಹೋಗ ಮನ್ಸಿದ್ರೆ ಅವ್ರ ಮನೆಗೆ ಕಳ್ಸ ಮನ್ಸಿರಲ್ಲ. ಹೌದು. ಅವ್ರ ಮನೆಗೆ ಕಳ್ಸ ಮನ್ಸಿದ್ರೆ ಅವರಿಗೆ ಆರೋಗ್ಯ ಸರಿ ಇರೋದಿಲ್ಲ. ಕೆಲವೊಬ್ರು ಆಮೇಲೆ ಆರ್ಥಿಕ ಒತ್ತಡ ಇರ್ತೈತೆ. ಆಮೇಲೆ ಜನದ ಗುಂಪಿನಲ್ಲಿ ಹೋಗ ಅಂತ ಒಂದು ಹಿಂಜರಿಕೆ. ಹಿಂಜರಿಕೆ ಇರುತ್ತೆ. ಇವೆಲ್ಲ ಕಾಡ್ತಾ ಇರ್ತವೆ. ಇದನ್ನೆಲ್ಲ ಓವರ್ಟೇಕಂದ್ರೆ ಮೀರಿ ಇಲ್ಲೇ ಮಾಡಿದ್ರೆ ಆ ಗುರುವಿಂದು ಇಲ್ಲೊಂದ್ ಸ್ವಲ್ಪ ಜನಗಳಿಗೆಲ್ಲ ಗೊತ್ತಾಗ್ಲಿ. ಗೊತ್ತಾಗುತ್ತೆ. ಹೌದು. ನಾವ್ ಯಾರೋ ಒಬ್ರು ಭಾರಿ ತುಂಬಾ ಸದ್ಭಕ್ತರು ಇರೋ ಜಾಗದಾಗ ಮಾಡೋದ್ಕಿಂತ ಸದ್ಭಕ್ತರು ಇನ್ನು ಅಲ್ಲಿ ಗೊತ್ತಿರಲ್ಲ, ಪ್ರೇರಣೆ ಆಗುತ್ತೆ. 1000 ಜನ ಬಂದ್ರೆ ಅಲ್ಲಿ 100 ಜನಕ್ಕಾರ ಗೊತ್ತಾಗುತ್ತೆ. 100 ಜನಕ್ಕೆ ಬಂದ್ರೆ 10 ಜನರ ದೊಡ್ಡೇರಿಗೆ ಹೋಗ್ತಾರೆ. 10 ಜನ ಬಂದ್ ನಾಳೆ 100 ಜನ, 100 ಜನದಿಂದ 1000 ಜನ. ಹಿಂಗೆ ಅದೇ ರೀತಿ ಈಗ ಹಿಂಗೆ ಇಲ್ಲಿ ತುಂಬಾ ಈ ತರೀಕೆರೆ ಭಕ್ತರುಗಳು ತುಂಬಾ ಜನಕ್ಕೆ ಸದ್ಗುರುವಿನ ದರ್ಶನ ಮಾಡಿಸಿದ್ದಾರೆ, ಪರಿಚಯ ಮಾಡಿಸಿದ್ದಾರೆ. ಈಗಲೂ ಅಂದ್ರೆ ಅಣ್ಣ ಮುಂಚೆ ಅಷ್ಟು ಇರ್ಲಿಲ್ಲ ತರೀಕೆರೆ ಭಕ್ತರು. ಇತ್ತೀಚೆಗಂತೂ ತುಂಬಾ ಭಕ್ತರಾಗಿದ್ದಾರೆ ತರೀಕೆರೆಗೆ. ಎಲ್ರಿಗೂ ಚಿರಪರಿಚಿತ. ಎಲ್ರಿಗೂ ಯಾರು ನೋಡಿದ್ರು ಅಪ್ಪ ಅಪ್ಪ ಅಂತ ದೊಡ್ಡೇರಿಗೆ ಬರೋರು ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ನಾವು ಅವಾಗಿನೆಲ್ಲ ಫೋಟೋಸ್ ಇದೆ, ಬರ್ತೀವಿ. 2 ಬಸ್ ತುಂಬಾ ಒಂದ್ ಕಡೆ ನಿಂತ್ಕೊಂಡು ಅಷ್ಟು ನಿಂತ್ಕೊಂಡು ಆ ಫೋಟೋ ತೆಗ್ದಿರೋದೆಲ್ಲ ತುಂಬಾ ಜನ ಇದೆ. ಅದು ಅವ್ರು ಬಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. 2 ಬಸ್ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ನಾವೇ ಹೋಗೋದಾದ್ರೆ ಟಿ ಗಾಡಿ ಇಲ್ಲ ಕಾರು. ಅತಿ ಹೆಚ್ಚು ನಾವು ಟ್ರೈನಿಗೆ ಹೋಗಿದೀವಿ ಬೀರೂರಿಂದ. ಅತಿ ಹೆಚ್ಚು ಅತಿ ಹೆಚ್ಚು. ಆಮೇಲೆ ಜನ ಜಾಸ್ತಿ ಬಂದಾಗೆಲ್ಲ ಈ ಶಿವರಾತ್ರಿ ಈ ಕಾರ್ಯಕ್ರಮಗಳಿದ್ದಾಗೆಲ್ಲ ಬಸ್ಗಳೆಲ್ಲವ ಎಲ್ಲರೂ ಸೇರ್ ಮಾಡ್ತಾ ಇದ್ವಿ. ಎಲ್ಲರೂ ಒಂದೇ ಮನಸ್ಸಿನಿಂದ ಮಾಡಿ ಹೋಗ್ತಾ ಇದ್ವಿ. ಇವತ್ತು ಅದೇ ರೀತಿ ಇದೆ. ಈಗ ಎಲ್ಲ ನಮ್ಮ ಶಾಸಕರಲ್ಲಿ ಒಂದು ಮನವಿ ಇಟ್ಟು ಇನ್ನೊಂದು ಬಾರಿ ಅಪ್ಪವ್ರನ್ನ ತರೀಕೆರೆಗೆ ಕರೆಸಿ ವಿಜೃಂಭಣೆಯಿಂದ ಜನಗಳಿಗೆ ದರ್ಶನ ಅಪ್ಪ ಬರ್ಲಿ ಅಂತ ಅವ್ರು ಕಾಯ್ತಾ ಇದಾರೆ. ಅವ್ರಿಗೂ ಅಷ್ಟೇ ಹಂಬಲ ಇದೆ. ಅಪ್ಪ ಬಾರಪ್ಪ ಒಂದ್ ತರೀಕೆರೆಗೆ ಅಂತ ಅವರು ಅಷ್ಟೇ ಹಂಬಲಿಸಿ ಕರೀತಾ ಇದ್ದಾರೆ. ಮತ್ತೆ ಏನಾದ್ರು ಹೇಳ್ತೀರಾ ಅಥವಾ ಅಪ್ಪರ್ದು ಹೇಳಕ್ ಹೋದ್ರೆ ಅಷ್ಟೊಂದು ಅವರು ಇದು ಬಸ್ ನಾವ್ ಹೋಗ್ಬೇಕಾರೆಲ್ಲ ಇದೆಲ್ಲ ಇರ್ಲಿಲ್ಲ. ಈ ಕಡೆ ಕಟ್ಟಿರೋ ಒಂದು ದೊಡ್ಡ ಮಟ್ಟದ್ದು ಬಿಲ್ಡಿಂಗ್ ಇರ್ಲಿಲ್ಲ. ಆಮೇಲೆ ಈಗೆಲ್ಲ ಆಗಿದೆ. ಈಗ ನೋಡಕ್ಕೆ ತುಂಬಾ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಎಷ್ಟೇ ಜನ ಬಂದ್ರು ಕೂಡ ಅಲ್ಲಿ ಎಲ್ರಿಗೂ ವ್ಯವಸ್ಥೆ ಆಗಿದೆ ಈಗ ಚೆನ್ನಾಗಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಾವು ಅಪ್ಪವ್ರನ್ನ ನಾವು 100 ಬಾರಿ 1000 ಬಾರಿ ನೋಡೋದ್ಕಿಂತ ಅವ್ರು ನಮ್ಮನ್ನ 1 ಬಾರಿ ನೋಡಿದ್ರೆ ಅಷ್ಟೇ ಸಾಕು. ನಾವು ಪಾವನ ಅಲ್ವಾ? ಅಂದ್ರೆ ನಾವು 100 ಬಾರಿ ನಾವ್ ಏನೇನೋ ಮನಸ್ಸನ್ನ ಇಟ್ಕೊಂಡು ನಾವೆಲ್ಲ ಒಂದು ಮನುಷ್ಯ ಇನ್ನೊಬ್ಬ ಮನುಷ್ಯ ಒಪ್ಪದೇ ಇರೋಂಥ ಕೆಲಸನೆಲ್ಲ ಮಾಡಿ ಅಪ್ಪವ್ರನ್ನ ನೋಡಿದ್ರೆ ಅಪ್ಪವರು ನಮಗೆ ಒಲಿಯಲ್ಲ. ಅಪ್ಪರು ಏನು ಒಲಿಯೋದು ಅಂದ್ರೆ ಸದ್ಭಕ್ತಿನ, ಸತ್ಕಾರ್ಯನ, ಸತ್ಕರ್ಮಗಳನ್ನ. ನೀನ್ ಎಲ್ಲೇ ಇದ್ದೆ ಒಳ್ಳೇದ್ ಮಾಡು, ನೀನು ನನ್ನ ಶಿಷ್ಯ ಅಂತೇಳಿ ಅವರು ಕೈ ಇಟ್ಕೊತಾರೆ. ಅಪ್ಪನೇ ಹೇಳಿರೋ ತರ ಇನ್ನೊಬ್ರು ಮನ್ಸಿಗೆ ನೋವು ಮಾಡದೇ ಇರೋದೇ ಒಂದು ದೊಡ್ಡ ಪೂಜೆ ಇದ್ದ ಹಾಗೆ. ಅದೇ ಒಂದು ದೊಡ್ಡ ಒಂದು ಮಂತ್ರೋಪದೇಶ ಎಲ್ಲ ಇದ್ ಮಾಡ್ದ ಹಾಗೆ. ಅದೇ ಒಂದು ದೊಡ್ಡ ಯಜ್ಞ ಆತರ ಎಲ್ಲ ಹೇಳ್ತಾರೆ. ಯಾರ ಮನ್ಸನ್ನ ನೋಯಿಸ್ಬಾರ್ದು, ಎಲ್ಲಾ ಭಕ್ತರು ಒಂದೇ ತರ ನೋಡ್ಬೇಕು ಅಂತ ಹೇಳ್ತಾರೆ. ನನಗೆ ಇತ್ತೀಚೆಗೆ ಮತ್ತೆ ಅಪ್ಪರ ಹತ್ರ ನೀನು ಒಂದು ಆಶೀರ್ವಾದ ಮಾಡೋದು, ಈ ತರದೆಲ್ಲ ಕೆಲಸ ಮಾಡ್ತಾ ಇದೀಯ ಅಂದ್ರೆ ಭಾರಿ ಖುಷಿ ಪಡ್ತಾರೆ. ಬಾರಪ್ಪ ಅಂತಾರೆ. ಇಲ್ಲ ಅವ್ರ ಅವಕಾಶ ಕೊಟ್ಟಿರೋದಕ್ಕೆ ನನಗೆ ಮಾಡಕ್ ಆಗಿರೋದು. ಹೌದು, ಅವ್ರ ಆಶೀರ್ವಾದ ಇರೋದಕ್ಕೆ ಇಷ್ಟೆಲ್ಲ ಸಾಧ್ಯ ಆಗಿರೋದು. ಅಪ್ಪರು ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಇಷ್ಟೊತ್ತರೆಗೂ ನಮ್ ಜೊತೆ ಬಹಳ ಚೆನ್ನಾಗಿ ತಮ್ಮ ಅನುಭವ, ನಿಮ್ಮ ಸೇವೆನೂ ಹಾಗೆ ಇದೆ ಅಣ್ಣ. ನೀವು ಏನ್ ವಿಶೇಷವಾಗಿ ಮಾಡ್ತಿದ್ದೀರಾ, ದೀನರು ಅನಾಥರಿಗೆ ಅವರೆಲ್ಲ ಒಂದು ದಡ ಸೇರಿಸ್ತಾ ಇದ್ದೀರಾ ಅವ್ರಿಗೆಲ್ಲ. ಅಂದ್ರೆ ಅದೇ ಒಂದು ಭಗವಂತನಿಗೆ ಅದೇ ಒಂದು ದೊಡ್ಡ ಪೂಜೆ. ಅಪ್ಪರ ಆಶೀರ್ವಾದದಿಂದ ಒಂದು ಕೆಲಸ ಆಯ್ತು. ಒಂದ್ ದಿವಸ ಈಗ ಹಿಂಗೆ ಬೀರೂರಾಗೊಬ್ರು ಮಾಜಿ ಪುರಸಭಾ ಅಧ್ಯಕ್ಷ ಅಂತಿದ್ರು, ಶ್ರೀಮತಿ ಸವಿತಾ ರಮೇಶ್ ಅಂತೇಳಿ ಒಂದು ಫೋನ್ ಮಾಡಿದ್ರು. ಅದೇ ಹಾದಿಯಲ್ಲಿ ನಾವು ಅಪ್ಪರ ಮಠಕ್ಕೆ ಹೋಗ್ತಾ ಇದ್ದು. ಚಿಕ್ಕಜಾಜೂರು ಬೀರೂರಿಗೆ ಹೋಗಬೇಕು, ಚಿಕ್ಕಜಾಜೂರು ಚಿತ್ರದುರ್ಗ ಹಿಂಗ್ ಹೋಗ್ಬೇಕು. ಮಂಜಾಣ ಚಿಕ್ಕಜಾಜೂರು ಮತ್ತೆ ಬೀರೂರಲ್ಲಿ 2 ದಂಪತಿ ಬಂದು ವರ್ಷಗಟ್ಲೆ ಇಲ್ಲಿ ಕಾಲ ಕಳೀತಾ ಇದ್ದಾರೆ. ಇವ್ರು ಒಂದು ಆಶ್ರಮ ಸೇರಿಸ್ಬೇಕು. ಆಯ್ತಕ್ಕ ಬರ್ತೀನಿ ಅಂತಂದೆ. ಸೀದಾ ಇಮಿಡಿಯೇಟ್ಲಿ ನಾನು ಯಾರಿಗೂ ಹೇಳಿಲ್ಲ, ಹಂಗೆ ಹೋದೆ. ಅವ್ರನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ದೆ. ಅದ್ರ ಮಾರನೇ ದಿವಸ ಇದ್ರ ಪೇಪರಾಗೆಲ್ಲ ಬೀರೂರಾಗೆಲ್ಲ ನನ್ನ ಬಗ್ಗೆ ಹೋಗ್ಲಿ ಅಡಿ ಏನೇನೋ ಮಾಡಿದ್ರು. ಅದು ನನಗೇನು ಇಷ್ಟ ಇಲ್ಲ.
ಆ ಹೋಗಿ ಸೇರಿಸಿ ಬರ್ಬೇಕಾದ್ರೆ ಆ ತಾಯಿ ಹ್ಮ್. ಆ ತಾಯಿ ಮತ್ತೆ ಅವರು ಗಂಡ ಇಬ್ರು ನನಗೆ ಬಂದು ನಾನು ಗೇಟ್ ಹೊರಗೆ ತಡಬೇಕು ಬರೋಕ್ಕೆ ನನಗೆ ಕೈ ಹಿಡ್ಕೊಂತಾರೆ. ಹ್ಮ್. ಅದೆಂಥ ತಾಯಿ ಮಕ್ಕಳ ಸಂಬಂಧ ಅಂದ್ರೆ ಅದು ಹೇಳಕ್ಕೆ ಹ್ಮ್. ಅವತ್ತು ನನಗೆ ಕಣ್ಣೀರು ಬಂತು. ಹ್ಮ್. ಇದೇನು ಆಡಿಯೋದಕ್ಕೇನು ಬೇಡ ಇಲ್ಲಿ ಕಟ್ ಮಾಡ್ರಿ ಆಮೇಲೆ ಹ್ಮ್. ಅದು ಅಪ್ಪರದು ಹ್ಮ್. ಕೊಟ್ಟಂತ ಕೆಲಸ ಅಂತ ನಾನು ಅನ್ಕೊಂತೀನಿ. ಹ್ಮ್. ಏನು ಅಂತ ಕೇಳಿದೆ. ಆ ತಾಯಿ ಅವ್ರು ಹೇಳ್ತಾರೆ ನನ್ನ ಮಕ್ಳ ಹತ್ರ ಸೇರ್ಸಪ್ಪ ಅಂತೇಳಿ. ಮಕ್ಕಳೇ ಹೊಡೆದು ವಾಪಸ್ ಕಳ್ಸಿರೋದು ಅವ್ರಿಗೆ. ಬೀರೂರು ಚಿಕ್ಕಜಾಜೊಳಗೆ 1.25 ವರ್ಷ ಇರುತ್ತೆ ಅವ್ರು. ಮತ್ತು ಅನಾಥಾಶ್ರಮ. ಅವಾಗ ನನಗೆ ಬಂದೆ ತಡೀಲಿಲ್ಲ. ಎಲ್ಲಿರೋದು ಎಲ್ಲ ಅಡ್ರೆಸ್ ಕೇಳಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಗುತ್ತಲ ಅಂತ ಮೈಲಾರಕ್ಕೆ 5 ಕಿಲೋಮೀಟ್ರ್. ನಾನು ಅಲ್ಲೇ ಪೊಲೀಸರನ್ನೆಲ್ಲ ಇಲ್ಲಿಂದಲೇ ಮೀಟ್ ಮಾಡಿ ಮಾತಾಡಿ ಹಿಂಗಾಗ್ಬಿಟ್ಟಿದ್ದೆ ಅಂತ ಹೇಳಿದಾಗ ಅಲ್ಲೇ ಬಸವರಾಜ್ ಬಿರಾದರ ಅಂತೇಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೆಲ್ಲ ಮಾಡಿ ಒಪ್ಪಂದ ಮಾಡಿಸಿ ಮಕ್ಕಳೆಲ್ಲ ಕುರಿಕಾಯ ಕೂಲಿ ಹೋಗಿದ್ರು ಹೊಡೆದು ಕಳಿಸ್ತಾರೆ. ಅವ್ರನ್ನೆಲ್ಲ ಸ್ಟೇಷನಿಗೆ ಕರೆಸಿ ಒಂದು ದಿವಸ ಅವ್ರ ಹತ್ರ ಮಾತಾಡಿ ಮತ್ತೆ ಈ ತಾಯಿ ತಂದೆನ ಕರ್ಕೊಂಡೋಗಿ ಬಿಟ್ಟೆ. ಆ ಒಡೆದಿ ಕಳಿಸಿದಂಥ ಮಕ್ಕಳು ತಾಯಿ ತಂದೆನ ತಬ್ಬು ಕಂಡಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಅದೊಂದು ಮರೆದಿಲ್ಲದು. ಮತ್ತೆ ಈ 20 ವರ್ಷದ ನಂತರ ತಾಯಿ ಮಗನೊಂದು ಸೇರಿಸಿದ್ದು 7 ಲಕ್ಷ ಪೇಪರ್ ಅಲ್ಲಿ ಒಂದೇ ದಿವಸ ಪ್ರಿಂಟ್ ಆಯ್ತು. ನಾನು ಮಾಡಿದ್ರು ಕೆಲಸದ ಬಗ್ಗೆ. ನನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ತರದ್ ನಾನು ಇವಕ್ಕೆಲ್ಲ ಫೇಸ್ಬುಕ್ಕಿಗೆ ಆಗ್ತಿರ್ಲಿಲ್ಲ. ಈ ತರದನ್ನ ಮಾಡೋದನ್ನ ಬೇರೆ ನೋಡಿ ಪ್ರೇರಣೆ ಯಾರೆಲ್ಲ ಮಾಡ್ಲಿ, ನಾವು ಒಬ್ರೇ ಅಂತಲ್ಲ ಅಂತೇಳಿ. ಅದಕ್ಕೆ ನನಗೆ ತುಂಬಾ ಕಡೆಗೆಲ್ಲ ಹೇಳ್ತಿರ್ತಾರೆ, ಕರಿತಿರ್ತಾರೆ ಎಲ್ಲ. ತುಂಬ ನಾನು ಇವತ್ತಿನವರೆಗೆ ಯಾರು ಒಬ್ಳು ಇವತ್ತು ಬೆಳಿಗ್ಗೆನೂ ಕೂಡ ಇದೇ ಯೂಟ್ಯೂಬಾಗೆಲ್ಲ ನನ್ನ ಬಗ್ಗೆ ತುಂಬಾನೇ ಇದು ಮಾಡಿದ್ದಾರೆ. ನಾನು ಪ್ರಚಾರಕ್ಕೆ ಇಷ್ಟಪಡಲ್ಲ. ಅಪ್ಪರ ಆಶೀರ್ವಾದ ಸದಾ ಒಂದಿದ್ರೆ ಸಾಕು. ಅವಾಗ ನಾವು ಅಂತ ಒಂದು ಮಾಡಿದಾಗ ಅಪ್ಪರ ನೆನೆಸ್ಕೊಂಡೆ ಕೈ ಮುಗಿಬೇಕಾಗುತ್ತೆ. ನಮ್ಮನ್ನು ಕೂಡ ಒಳ್ಳೆ ದಾರಿ ಒಳಗೆ ಕಳಿಸ್ಕೊಡ್ತಾರೆ. ಈ ಸತ್ಸಂಗ ಅನ್ನೋದು, ಈ ಗುರುಮಠ ಅನ್ನೋದು ಯಾಕೆ ಬೇಕು, ಯಾರಿಗೆ ಅಂತಂದ್ರೆ ಅವರು ದುಶ್ಚಟಗಳು, ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ನಾವು ಮಾನವೀಯತೆ ದೃಷ್ಟಿಯಿಂದ ಬಾಳಬೇಕು ಅನ್ನೋ ಒಂದು ಕಾರ್ಖಾನೆಯ ಮಠ. ಅಪ್ಪರೇ ಅಲ್ಲಿ ಒಡೆ ಅಂದ್ರೆ ನಮಗೆಲ್ಲ ತಿದ್ದಿ ಬುದ್ಧಿ ಅವ್ರೇನು ಹೇಳಿ ಇದು ಮಾಡಲ್ಲ. ಅಲ್ಲಿ ಹೋದ್ರೂ ಸಾಕು ಮನ ಪರಿವರ್ತನೆ ಆಗಿ ಆಗುತ್ತೆ. ಇದು ತುಂಬಾ ಜನ ಅಲ್ಲಿ ಮಠಕ್ಕೆ ಭಕ್ತರಾಗಿ ಹೋಗಿ ಸದ್ಬುದ್ಧಿನ ಅಲ್ಲಿ ಆಶೀರ್ವಾದನ ಪಡೀಲಿ. ಆಶೀರ್ವಾದದ ಫಲ ಆ ಕ್ಷಣಕ್ಕೆ ಏನು ಸಿಗಲ್ಲ, ನೋಡ್ತಾರೆ ಕೊಟ್ಟಿ. ತುಂಬಾ ಪರೀಕ್ಷೆ ಮಾಡಿ ನೋಡ್ತಾರೆ, ಸಿಕ್ಕೇ ಸಿಗುತ್ತೆ. ಆರಾಮನಿಂದರು ಕೂಡ ಗುರು ಕಾಯುವನು ನನಗೆ ಗುರು ಯಾರನ್ನು ಕೈ ಬಿಡಲ್ಲ. ಶ್ರೀ ಸತುಪಾಸಿ ನಮಃ. ಇದುವರೆಗೆ ನಾವು ಮಾತಾಡಿರೋದ್ರಲ್ಲಿ ಅಪ್ಪು ತಪ್ಪು ಇದ್ರೆ ಶ್ರೀ ಸತುಪಾಸಿ ಗುರುಗಳೇ ನನ್ನನ್ನು ಕ್ಷಮಿಸಿ. ಇಷ್ಟೊತ್ತರೆಗೂ ನಮ್ಮ ಜೊತೆ ಬಹಳ ಅದ್ಭುತವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ತರೀಕೆರೆಯ ಒಂದು ಜನಸೇವಕರಾದಂತಹ ಒಂದು TG ಮಂಜುನಾಥ್ ರವರಿಗೆ ಅಣ್ಣ ನಿಮ್ಗೆ ತುಂಬಾ ಪೂರ್ವಕವಾಗಿ ಶರಣ ಅಣ್ಣ. ನಿಮ್ಗೆ ಅಪ್ಪನ ಕೃಪೆ ಇನ್ನೂ ಚೆನ್ನಾಗಾಗ್ಲಿ, ಇನ್ನೂ ಜನಸೇವೆನ ಜಾಸ್ತಿ ಮಾಡಿ ಅಂತ ನಾವೆಲ್ಲ ಹಾರೈಸ್ತೀವಿ. ನಿಮ್ಗೆ ಧನ್ಯವಾದಗಳು. ಶರಣ ಶ್ರೀ ಸತುಪಾಸಿ ಮಹಾರಾಜ್ ಕಿ ಜೈ.